ಫ್ರೆಂಡ್ಸ್, ನೀವು HTML, CSS ಆರ್ ಜಾವಾ ಸ್ಕ್ರಿಪ್ಟ್ ಈ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನೀವು ಸಿಂಪಲ್ ನಿಮ್ಮ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಿರ್ತೀರಾ. ಸೊ ಆ ವೆಬ್ಸೈಟ್ ಆನ್ಲೈನ್ ಅಲ್ಲಿ ಪಬ್ಲಿಷ್ ಮಾಡೋಕೆ ಯಾವ ರೀತಿ ಅಂತ ಟೆನ್ಷನ್ ಮಾಡ್ತಾ ಇದ್ದೀರಾ. ಸೊ ಈ ವಿಡಿಯೋದಲ್ಲಿ ವಿತಿನ್ 4 minutes ನಾನು ನಿಮ್ ಕೋಡ್ ನೀವು ಬರ್ದಿರ ಎಂಟೈರ್ ಕೋಡ್ ನೀವು ಆನ್ಲೈನ್ ಅಲ್ಲಿ ಯಾವ ರೀತಿ ಪಬ್ಲಿಷ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ಈ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂಡ್ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಸೊ ಫ್ರೆಂಡ್ಸ್, ಫಸ್ಟ್ ನಾವು ಸಫಾರಿಗೆ ಹೋಗ್ತೀನಿ. ಸೊ ನಾನು ಮ್ಯಾಕ್ ಬುಕ್ ಆಗಿದ್ರೆ ಅಂದ್ರೆ ನಾನು ಸಫಾರಿಗೆ ಹೋಗ್ತೀನಿ, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಗೂಗಲ್ಗೆ ಹೋಗಿ. ಸೊ ಗೂಗಲ್ ಹೋಗಿ ನೀವು ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ನೀವು ಗಿಟಪ್ ಅನ್ನು ಸರ್ಚ್ ಮಾಡಬೇಕು. ಸೊ ನಾನು ಇಲ್ಲಿ ಗಿಟಪ್ ಅನ್ನು ಸರ್ಚ್ ಮಾಡ್ತೀನಿ. ಸೊ ನಾನು ಆಲ್ರೆಡಿ ಅಕೌಂಟ್ ಇದೆ. ಸೊ ನಾನು ಡೈರೆಕ್ಟ್ ಲಾಗಿನ್ ಆಗ್ತೀನಿ, ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡೈರೆಕ್ಟ್ ಲಾಗಿನ್ ಆಗಿದೆ ನಂತರ. ಸೊ ಇಲ್ಲ ನೀವು ಲಾಗಿನ್ ಮಾಡಿಲ್ಲ ಅಂದ್ರೆ ಲಾಗಿನ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ನಾನು ಡೈರೆಕ್ಟ್ ನಾನು ಪ್ರೊಫೈಲ್ ಹೋಗ್ತೀನಿ. ಇಲ್ಲಿ ಇಸ್ ಮೈ ಪ್ರೊಫೈಲ್, ಮೈ ಪ್ರೊಫೈಲ್. ಸೊ ಇಲ್ಲಿ ನೀವು ಯುವರ್ ರೆಪಾಸಿಟರಿ ಅಂತ ಇರುತ್ತೆ, ಇಲ್ಲಿ ನೋಡಬಂದು ನಾನು ಕ್ಲಿಕ್ ಮಾಡ್ತೀನಿ. ಇವರ್ ಪ್ರೊಫೈಲ್ ಹೋಗ್ಬಿಟ್ಟು ಇಲ್ಲಿ ಯುವರ್ ರೆಪಾಸಿಟರೀಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ನಾನು ಆಲ್ರೆಡಿ ಟೂಬರ್ ರಮೇಶ್ ಅಂತ ಅಫಿಲಿಯೇಟ್ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮ್ಗೆ ಅದು ಇರಲ್ಲ, ನಾರ್ಮಲ್ ಆಗಿ ಇಲ್ಲಿ ನ್ಯೂ ಅಂತ ಇರುತ್ತೆ, ಇಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ನಿಯರ್. ಸೊ ಈ ನ್ಯೂ ಅಂತ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ರೆಪಾಸಿಟರಿ ನೇಮ್ ಅಂದ್ರೆ ನಿಮ್ಮ ವೆಬ್ಸೈಟ್ ನೇಮ್ ಯಾವ ರೀತಿ ಇರಬೇಕು ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ನಾನು ಸದ್ಯಕ್ಕೆ ನಾನು ನಿಮ್ಗೆ ಅರ್ಥ ಮಾಡ್ಸಕ್ಕೆ ನಾನು ಅಫಿಷಿಯಲ್ ವೆಬ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇದು ಅವೈಲೇಬಲ್ ಇದೆ ನೇಮು. ಸೊ ನಾನು ನೆಕ್ಸ್ಟ್ ಇಲ್ಲಿ ಅದು ಡಿಸ್ಕ್ರಿಪ್ಷನ್ನು ನಮ್ಮದು ಆಪ್ಷನಲ್ಲು. ಸೊ ಇಲ್ಲಿ ಪಬ್ಲಿಕ್ಕು ಪ್ರೈವೇಟ್ ಇರುತ್ತೆ, ಪಬ್ಲಿಕ್ ಕೊಡಿ. ಆ್ಯಂಡ್ ಇಲ್ಲಿ ಸೆಟ್ಟಿಂಗ್ಸಲ್ಲಿ ನೀವು ಡಿಫಾಲ್ಟಿಗೆ ಸೆಟ್ಟಿಂಗ್ಸ್ ಆಗಿಟ್ಬಿಡಿ, ಏನು ಚೇಂಜ್ ಮಾಡೋಕೆ ಹೋಗ್ಬೇಡಿ. ನೆಕ್ಸ್ಟ್ ಇಲ್ಲಿ ನೀವು ಕ್ರಿಯೇಟ್ ರೆಪಾಸಿಟರಿ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಇಲ್ಲಿ ಕೋಡ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ನೀವು ಕೋಡ್ ಮಾಡಿರೋದನ್ನು ಇಲ್ಲಿ ಎಕ್ಸಿಟಿಂಗ್ ಫೈಲನ್ನು ಅಪ್ಲೋಡ್ ಮಾಡ್ಬೋದು. ಸೊ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ರೀತಿ ಬರುತ್ತೆ. ನೀವು ಇಲ್ಲಿ ಡ್ರ್ಯಾಗನ್ ಫೈಲ್ಸ್ ಮಾಡ್ಬೋದು ನೀವು ಇಲ್ಲಿ. ಸೊ ನಾನು ಐ ವಿಲ್ ಗೋ ಟು ಮೈ ಫೈಂಡರ್, ವೈಟ್ ಫಾರ್ 1 minute. ನಾನೆಲ್ಲ ಬರ್ದಿರೋ ಕೋಡ್ ಇಲ್ಲಿ ಪರ್ಸನಲ್ ವೆಬ್ ಅಂತ ಅದರಲ್ಲಿ ಫೋಲ್ಡರಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಸೊ ಇದು ಎಂಟೈರ್ ಕೋಡನ್ನು ನಾನು ಬರ್ತಿದ್ದೀನಿ. ಸೊ ಈ ಎಂಟೈರ್ ಕೋಡನ್ನು ಪೇಸ್ಟ್ ಆ್ಯಂಡ್ ಕಾಪಿ ಮಾಡ್ತೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಅಪ್ಲೋಡಿಂಗ್ ಟು ಆಫ್ 13 items 13 ಫೈಲ್ಸ್ ಅಂತ ಇರ್ಬೋದು. ನೀವು ನೋಡಿ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ಕಮಿಟ್ ಚೇಂಜಸ್ ಅಂತ ಕೊಟ್ಬಿಡಿ. ನೆಕ್ಸ್ಟ್ ನಮ್ಮ ಕೋಡೆಲ್ಲ ಪ್ರೊಸೆಸಿಂಗ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಈ ರೀತಿ ಬರುತ್ತೆ. ನಮ್ಗೆ ಇಲ್ಲಿ ನೋಡ್ಬೋದು ನಮ್ಮದು ಕೋಡು ಫೈಲ್ ಇಲ್ಲಿ ಸೇವ್ ಆಗಿರುತ್ತೆ. ನಿಮಗೆ ಯಾವ್ದು ಬಂದಿಲ್ಲ ಅಂತ ನೀವು ನೋಡ್ಕೋಬೋದು. ನಂದೆಲ್ಲ ಬಂದಿದೆ. ಸೊ ಐ ವಿಲ್ ಗೋ ಟು ಸೆಟ್ಟಿಂಗ್ಸ್. ನಾವು ಸೆಟ್ಟಿಂಗ್ಸ್ ಹೋಗಿ ಈಗ. ಸೊ ಇಲ್ಲಿ ಸೆಟ್ಟಿಂಗ್ಸ್ ಆಗಲಿ ಈಗ ನೀವು ಮತ್ತೆ ಬೇಕಾದರೆ ನೇಮ್ ಚೇಂಜ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ಡೈರೆಕ್ಟ್ ಪೇಜ್ಗೆ ಹೋಗ್ತೀನಿ. ಸೊ ಪೇಜಲ್ಲಿ ಇಲ್ಲಿ ಮೈನ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೀವು ಇನ್ನೊಂದು ವಿಷಯ, ಕೆಲವೊಬ್ರಿಗೆ ಮೈನ್ ಇರುತ್ತೆ, ಕೆಲವೊಬ್ರು ಮಾಸ್ಟರ್ ಅಂತ ಇರುತ್ತೆ. ನನಗೆ ಬಿಟ್ಟು ಯಾವುದೇ ಇದ್ರೂ ನೀವು ಅದನ್ನು ಚೂಸ್ ಮಾಡ್ಕೊಂಡು ನಾನು ಮೈನ್ ಚೂಸ್ ಮಾಡ್ಕೊತೀನಿ. ಸೊ ಇಲ್ಲಿ ಸೇವ್ ಕೊಡ್ತೀನಿ. ನೆಕ್ಸ್ಟ್ ಸೇವ್ ಕೊಟ್ಟರೆ ನಿಮ್ಗೆ ಅಷ್ಟೇ ನಿಮ್ಮದು ವೆಬ್ಸೈಟ್ ಈಸ್ ಪಬ್ಲಿಷ್ ಆದಂಗೆ. ಸ್ವಲ್ಪ ಹೊತ್ತು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 1 minute ಅಂತ ವೈಟ್ ಮಾಡಿದ್ರೆ ನಿಮ್ಮ ಕ್ರಿಯೇಟ್ ಮಾಡಿರೋ ವೆಬ್ಸೈಟ್ನ ಲಿಂಕ್ ನಿಮಗೆ ಬರುತ್ತೆ. ಟೂಬರ್ ರಮೇಶ್ .github ಅಂತ ಬಂದಿದೆ. ಸೊ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನ್ನ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ವೆಬ್ಸೈಟ್ ನಾನು ಯಾವ ರೀತಿ ಬರುತ್ತೆ ಆ ವೆಬ್ಸೈಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಮತ್ತೆ ಇನ್ನೊಂದು ಫೈಲ್ ಹೋಗುತ್ತೆ. ಇಲ್ಲಿ ಬ್ಯಾಕ್ ಬರ್ತೀನಿ. ಸೊ ನೀವು ಫೋನಲ್ಲಿ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ಮತ್ತೆ ಇದು ಕ್ಲಿಕ್ ಮಾಡ್ತೀನಿ, ಮತ್ತೆ ಕೆಲಸ ಮಾಡುತ್ತೆ ಅಂತ. ಸೊ ಮತ್ತೆ ನೀನು ಇಲ್ಲಿ ಯೂಟ್ಯೂಬ್ ಹೋಗ್ತೀನಿ ನಾನು ವೆಬ್ಸೈಟಿಂದ. ಸೊ ಯೂಟ್ಯೂಬ್ ಹೋಗ್ತಿದ್ದೆ, ಕೆಲಸ ಮಾಡ್ತಾಯಿದ್ದೆ ವೆಬ್ಸೈಟ್ ಇದು. ನೆಕ್ಸ್ಟ್ ಈ ರೀತಿ ನೀವು ವೆಬ್ಸೈಟನ್ನು ಇದು ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬರ್ತೀನಿ. ನೆಕ್ಸ್ಟ್ ಈಗ ನೀವು ಈ ಲಿಂಕನ್ನು ಕಾಪಿ ಮಾಡ್ಕೊಂಡು ನೀವು ಎಲ್ಲಿ ಬೇಕಾದರೂ ಕಾಪಿ ಮಾಡ್ಬೋದು, ಯಾರಿಗಾದ್ರೂ ಶೇರ್ ಮಾಡ್ಬೋದು. ಆ ಲಿಂಕ್ ಯೂಸ್ ಮಾಡ್ಕೊಂಡು ಓಪನ್ ಆಗುತ್ತೆ, ನಿಮ್ಮ ವೆಬ್ಸೈಟು ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋ ಆದಮೇಲೆ ಕೆಲವರು ಡೌಟ್ ಬರ್ಬೋದು. ಸೊ ನಾವು ನೇಮು ಫಾರ್ ಎಕ್ಸಾಂಪಲ್ www.youtube.com ಇಲ್ಲಾಂದರೆ www.google.com ಅಂತ ನಮ್ಮ ಹೆಸರು ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ www.ramesh.com ಅಂತ ಇಟ್ಕೋಬೇಕಂದ್ರೆ, ಸೊ ಅಂತ ಡೊಮೈನ್ಸ್ ಇಟ್ಕೋಬೇಕಂದ್ರೆ ನೀವು ಲೈಕ್ ಗೂಗಲ್ ಸರ್ಚ್ ಕನ್ಸೋಲ್ ಇಲ್ಲಾಂದರೆ ನೇಮ್ ಚೀಪ್ ಅದರಲ್ಲಿ ನೀವು ಡೊಮೈನನ್ನು ಬೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮಂತ್ಲಿ ಅಂದರೂ $8 $10 ಪೇ ಮಾಡಬೇಕು. ಮನಿ ಪೇ ಮಾಡಿದ್ರೆ ನಮ್ಗೆ ಲಿಂಕ್ ಅನ್ನೋದು ಶಾರ್ಟ್ ಆಗಿ ಬರುತ್ತೆ. ಸೊ ಲೈಕ್ www.youtube.com. ಸೊ ಆ ರೀತಿ ಲಿಂಕ್ ಶಾರ್ಟ್ ಬರುತ್ತೆ. ಸೊ ಇಲ್ಲಾಂದರೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡಬೇಕಂದ್ರೆ ನಮ್ಮ ಲಿಂಕ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಡೈರೆಕ್ಟ್ ಆ ಲಿಂಕ್ ಓಪನ್ ಆಗುತ್ತೆ, ನಮ್ಮದು ವೆಬ್ಸೈಟ್ಗೆ ಹೋಗ್ಬೋದು.